ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮ್ಮ ಬಂಧುಗಳು ಏನು ಹುಟ್ಟುಹಬ್ಬ ಕಾರ್ಯಕ್ರಮನ ಪ್ರತಿ ವರ್ಷ ನಡೆಸ್ದಂಗೆ ಈ ವರ್ಷ ಕೂಡ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಿಜವಾಗಲೂ ನಾನೆಲ್ಲರಿಗೂ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷ ಅವರು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ತದನಂತರ ಗಿಡ ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಗಿಡ ನೆಟ್ಟಾದಮೇಲೆ ಶಾಲಾ ಮಕ್ಕಳಿಗೆ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಎಲ್ಲ ಸ್ನೇಹಿತರಿಗೆಲ್ಲರೂ ಒಂದು ಚಿಕ್ಕ ಔತಣಕೂಟವನ್ನು ಆಯೋಜನೆ ಮಾಡಿದ್ವಿ. ನಂತರ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ವಸ್ತ್ರ ವಿತರಣೆ ಮಾಡೋ ಕಾರ್ಯಕ್ರಮ ಇದೆ. ಎಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತೆ ಎಲ್ಲ ನಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಎಲ್ಲ ಹಿತೈಷಿಗಳಿಗೂ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರಿ ಸರ್, ದಸರಾ ಹಬ್ಬ ಕೂಡ ಇದೆ ಸರ್. ಎಲ್ಲರಿಗೂ ಮೊದಲನೇದಾಗಿ ನಾಡ ಹಬ್ಬದ ದಸರಾದ ಶುಭಾಶಯಗಳು. ಈ ವರ್ಷ ಏನು ಮೈಸೂರು ದಸರಾ ನಮ್ಮ ವಿಶ್ವವಿಖ್ಯಾತಿಯಾದಂಥ ಒಂದು ದಸರಾ, ಭಾಳ ವರ್ಷಾನುಗಟ್ಟಲೆ ಇರುವಂಥ ಒಂದು ಇತಿಹಾಸವುಳ್ಳಂಥ ದಸರಾ. ಕನಿಷ್ಠ ಪಕ್ಷ ಒಂದು 250-300 ವರ್ಷಗಳ ಇತಿಹಾಸವುಳ್ಳಂಥ ದಸರಾನ ಈ ವರ್ಷ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಕಳೆದ ವರ್ಷ ಕಾರಣಾಂತರಗಳಿಂದ ಅಂತಂದರೆ ಪ್ರಕೃತಿ ಕೂಡ ನಮ್ಗೆ ಅಷ್ಟೊಂದು ಸಹಕಾರ ಕೊಟ್ಟಿರಲಿಲ್ಲ, ಮಳೆ ಇರಲಿಲ್ಲ, ಸ್ವಲ್ಪ ಬರ ಇತ್ತು. ಆದ್ದರಿಂದ ಸಾಂಕೇತಿಕವಾಗಿ ಆಚರಿಸಿದರು. ಈ ವರ್ಷ ಪ್ರಕೃತಿ ತಾಯಿ ನಮಗೆಲ್ಲ ಒಂದು ಒಲವನ್ನು ತೋರಿಸಿ ಯಥೇಚ್ಛವಾಗಿ ಮಳೆಗಳಾಗಿದೆ. ಎಲ್ಲ ಅಣೆಕಟ್ಟುಗಳು ನೀರಿನಿಂದ ತುಂಬಿ ಎಲ್ಲ ರೈತರು ಭಾಳ ಖುಷಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ವರ್ಷ ನಮಗೆ ಪ್ರಕೃತಿ ಕೂಡ ನಮಗೆ ಒಂದು ಸಹಕಾರವನ್ನು ಕೊಟ್ಟು ಈ ನಾಡ ಹಬ್ಬ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಸಮಸ್ತ ಜನಗಳಿಗೆ ನಾನು ನಾಡ ಹಬ್ಬದ ಶುಭಾಶಯಗಳನ್ನು ಕೋರಲು ಇಚ್ಛೆಪಡ್ತೇನೆ. 52ನೇ ಹುಟ್ಟಿದ ಹಬ್ಬ. ಪ್ರತಿ ವರ್ಷ ಸುಮಾರು ಸಾವಿರಾರು ಜನಕ್ಕೆ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಬಡ ಬಗ್ಗರಿಗೆ ಒಂದು ಬಟ್ಟೆಗಳ ಒಂದು ವಿತರಣೆ ಇರ್ಬೋದು. ನಮ್ಮ ರೆಡ್ಡಿ ಜನಸಂಘದಲ್ಲಿ ನೂತನವಾಗಿ 4 ಬಾರಿ ನಿರ್ದೇಶಕರಾಗಿ ಈಗ 5ನೇ ಬಾರಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ರೆಡ್ಡಿ ಜನಸಂಘಕ್ಕೆ ಕಾರ್ಯದರ್ಶಿ ಆಗಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಅವ್ರನ್ನ ಏನಕ್ಕೆ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ ಅಂದರೆ, ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯೆಲ್ಲ ಓಡಾಡಿ ಲಕ್ಷಾಂತರ ಜನವನ್ನು ಒಂದು ಜಾಗ ಸೇರಿಸಿ ಬೃಹತ್ ಕಾಲದಲ್ಲಿ ಸುಮಾರು 5-6 ಲಕ್ಷ ಜನ ಸೇರುವಂಥ ಒಂದು ಸಮಾವೇಶ ಅವರ ಒಂದು ರಾಮಲಿಂಗಾರೆಡ್ಡಿ ಅವರು, ಎಚ್ ಕೆ ಪಾಟೀಲ್ ಅವರು, ನಮ್ಮ ಕುಬೇಂದ್ರ ರೆಡ್ಡಿ ಎಲ್ಲ ಶಾಸಕರ ಸಚಿವರುಗಳ ನೇತೃತ್ವದಲ್ಲಿ ಅವರು ಜವಾಬ್ದಾರಿಯನ್ನು ತಗೊಂಡು ಅವ್ರ ಜೊತೆಗೆ ನಾವು ಸಹ ನಿಂತು ಆ ಯಶಸ್ವಿಯನ್ನುಗೊಳಿಸಿದ್ರು ನಮ್ಮ ಶೇಖರ್ ರೆಡ್ಡಿ ಅವರು. ಇಡೀ ಸಂಘವನ್ನು ಸುಮಾರು 7,000 ಜನ ವಿದ್ಯಾರ್ಥಿಗಳಿರುವಂಥ ಒಂದು ಸಂಘ ಅದು ಅಂಥ ಸಂಘದಲ್ಲಿ ಇವತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಎಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇವಾಗ ಎಲ್ಲ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಮತ್ತೊಮ್ಮೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು BBMPಯಲ್ಲಿ ಅವರು ಒಬ್ಬ ಕಾರ್ಪೊರೇಟರ್ನ ಆಗಬೇಕು ಅಂಥವರು ಜನಪ್ರಿಯ ಜನಗಳ ಒಂದು ಒಳ್ಳೆಯ ಸರ್ವಿಸ್ ಮಾಡ್ತಾ ಬಂದಿರತಕ್ಕಂಥ ಅಂಥವರು ಜನಗಳ ಮುಂದೆ ಆಯ್ಕೆಯಾಗಿ ಬಂದು ಅವರೊಬ್ಬ ಎಲೆಕ್ಟ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಮುಂದೆ ಅವರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ರಾಯಚೂರು ನಗರದಿಂದ ಬಂದಿದ್ದೇವೆ. ಈ ಶೇಖರಣ್ಣನವರ ಜನ್ಮದಿನದಂದು ಸಂಭ್ರಮದಿಂದ ಎಲ್ಲ ಜನಗಳು ಪ್ರತಿ ವರ್ಷ ಆಚರಿಸ್ಕೊತಿದ್ದಾರೆ. ಅಂದರೆ ಅವರು ಎಂಥ ಮಹಾನ್ ವ್ಯಕ್ತಿ ಆಗಿರ್ಬೇಕು ಇದರಿಂದ ಈಗ ತಿಳಿಯುತ್ತೆ. ಅವ್ರು ಮಾಡಿದ ಧರ್ಮ ದಾನ ಹೇಳ್ಕೊಂಡಿಲ್ಲ. ಎಲ್ಲಿ ಎಲ್ಲ ಜನಗಳು ಸೇರಿಕೊಂಡು ಇಂಥ ಒಂದು ಸಂಭ್ರಮ ಮಾಡ್ತಾರೆ. ಅವ್ರಿಗೆ 100 ವರ್ಷ ಆಯುಷ್ಕೊಳ್ಳೋ ದೇವರು ಅಂತ ಬೇಡಬೇಕು. ವಿಶೇಷವಾಗಿ ಯಾವತ್ತು ವರ್ಷ ಹಿಂಗೆ ಅದ್ದೂರಿಯಾಗಿ ಮಾಡ್ತಾರೆ. ಬಡವರಿಗೆ ಬಟ್ಟೆ ಎಲ್ಲ ಕೊಟ್ಟು, ರೇಷನ್ ಕಿಟ್ಗಳೆಲ್ಲ ಕೊಟ್ಟು ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಇದರಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ರೆಡ್ಡಿ ಜನಸಂಘಕ್ಕೆ ತುಂಬ ಬೇಕಾದ ವ್ಯಕ್ತಿ ಆದ್ರಿಂದ ತುಂಬ ಸ್ಟೇಟ್ ಕಡೆಯಿಂದ ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಶೇಖರ್ ರೆಡ್ಡಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು.